ಪಂಚಮ ಸ್ಕಂದದಲ್ಲಿ ಯಾರ ಕಥೆ ಹೇಳ್ತಾರೆ ಈಗ? ಅದು ಬಿಟ್ಟರೆ ಪ್ರಿಯವ್ರತರ ಕಥೆ ಹೇಳ್ತಾರೆ. ಮೊದಲು ಪ್ರಿಯವ್ರತ ಅಣ್ಣ, ಉತ್ತಾನಪಾದ ತಮ್ಮ. ಮೊದಲು ಯಾರ ಕಥೆ ಹೇಳಬೇಕಾಗಿತ್ತು? ಅಣ್ಣಂದು. ಆದರೆ ಧ್ರುವನ ಕಥೆ ಬಂದು ಪ್ರಸಕ್ತವಾದ್ದರಿಂದ ಅದನ್ನು ಹೇಳಿ ಹಾಗೆ ಕಂಟಿನ್ಯೂ ಸಂಬಂಧಪಟ್ಟಿದ್ದಾರೆ ಮುಗಿಸ್ಬಿಟ್ರು. ಈಗ ಆತನ ವಿಷಯ ಹೇಳ್ತಾರೆ, ಪ್ರಿಯವ್ರತರ ಕಥೆ ಹೇಳ್ತಾರೆ. ತ್ವಂ ತು ಅಬ್ಜನಾಭಾಂಗ್ರಿ ಸರೋಜಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ಸಪತ್ನಃ ಭುಂಕ್ಷೇಹ ಭೋಗಾನ್ ಪುರುಷಾತಿಸೃಷ್ಟಾನ್ ವಿಮುಕ್ತ ಸಂಗಃ ಪ್ರಕೃತಿಂ ಭಜಸ್ವ. ಮೊದಲನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ಹೇಳ್ತಾರೆ. 18 ಶ್ಲೋಕಕ್ಕೆ ಏನೂ ಬರೀಲಿಲ್ಲ. ಕಥೆಯಲ್ಲಿ ಪ್ರಿಯವ್ರತ ರಾಜ ಪ್ರಶ್ನೆ ಕೇಳ್ತಾರೆ. ಪ್ರಿಯವ್ರತೋ ಮಹಾಭಾಗ ಆತ್ಮಾರಾಭಾ ಕಥಂ ಮುನೆ ಗೃಹೇಶು ಅರಬತ ಯನ್ಮೂಲ ಸಂಸಾರ ಕರ್ಮಬಂಧನ. ಪ್ರಿಯವ್ರತರ ಅಷ್ಟು ದೊಡ್ಡವನು, ಮಹಾಜ್ಞಾನಿಯಾದವನು, ಅವನು ಯಾತಕ್ಕೆ ಸಂಸಾರಕ್ಕೆ ಬಂದ, ಮದುವೆಯಾದ, ಮಕ್ಕಳನ್ನ ಪಡೆದ ಅಂತ ಪ್ರಶ್ನೆ ಮಾಡ್ತಾರೆ. ನೋಡೋರು ಏನು ಅನಿಸುತ್ತೆ? ಜ್ಞಾನಿಗಳು ಸಂಸಾರ ಮಾಡಬಾರ್ದು, ಗೃಹಸ್ಥರಾಗಬಾರ್ದು ಅಂತ ಅನಿಸ್ಬಿಡುತ್ತೆ. ಎಷ್ಟೋ ಜನ ಹಾಗಿದ್ದಾರೆ, ನಾನು ಜ್ಞಾನ ಬಂದಿದೆ ಮದುವೆ ಆಗಲ್ಲ ಅಂತ ಕೂತು ಬಿಡ್ತಾರೆ. 60 ವರ್ಷ ಈ ಮದುವೆ ಆಗಬೇಕೋಸ್ಕೊಳ್ತಾರೆ, ಗೋವಿಂದ ಕಳ್ಕೊಂಡು ಬಿಟ್ಟ. ಅದು ಮೂರ್ಖ. ಅದೆಲ್ಲ ಎಮೋಷನ್ನೇ ಹೊರತು ಅರ್ಥ ಇಲ್ಲ ಅದರೊಳಗೆ. ಅದಕ್ಕೆ ಪ್ರಶ್ನೆ ಮಾಡ್ತಾನೆ. ಜ್ಞಾನಿಗಳೆಲ್ಲ ಇಂಥ ಪ್ರಶ್ನೆಗೆಲ್ಲ ಉತ್ತರ ಇದು. ಎಷ್ಟೋ ಜನ ಅಂತ ಮೂರ್ಖತಾನ ಎಲ್ಲ ಒಂದೆರಡು ಪ್ರವಚನ ಕೇಳಿಬಿಡ್ತಾರೆ, ಬುದ್ಧಿ ಕೆಟ್ಟೋಗ್ಬಿಡ್ತದೆ, ಇದ್ದ ಕೆಲಸ ರಿಸೈನ್ ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಮನೆಯಲ್ಲಿ ಕೊಡ್ತಾರೆ, ಊಟಕ್ಕೆಲ್ಲ ಕಾಯ್ಕೊಂಡು ಕೊಡಬೇಕು ಅವನು, ಮನೆಯವರಿಗೆ ಊಟ ಇಲ್ಲ, ಇದು ದರಿದ್ರ ಸ್ಥಿತಿ ಅವ್ರು ಬಿಡ್ತಾನೆ. ಅದು ಭಾಗವತ ಕೇಳಿ ಬೀದಿ ಬಿದ್ದಾಗ ಆಯಿತು. ಅದಕ್ಕೆ ತಾತ್ಪರ್ಯ ಹೇಳಿದ ಹಾಗಲ್ಲ ಅಂತ ಅಲ್ಲೇ ಬಂದಿದೆ. ಮನೆ ಬಿಟ್ಟು ಓಡಿ ಹೋಗ್ಬೇಕು ಅಂತಲ್ಲ. ಯಾವ ಲೌಕಿಕವನ್ನು ಬಿಡೋದು ಗೃಹಸ್ಥರ ಲಕ್ಷಣ ಅಲ್ಲ. ಆದರೆ ಅದು ಇನ್ವಾಲ್ವ್ ಆಗಬಾರ್ದು, ಅದು ಬಹಳ ಮುಖ್ಯ. ಇನ್ವಾಲ್ವ್ಮೆಂಟ್ ಬೈತಿದ್ದಾರೆ ಹೊರತು ಏನು ಬೈತಾ ಇಲ್ಲ ಅವರು. ಗೃಹಸ್ಥಾಶ್ರಮ ಕೆಟ್ಟದ್ದು ಅಂತ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ಬರುತ್ತೆ. ಈಗ ಮೊದಲು ಹಾಗೆಯೇ ಮಾಡ್ದ, ಶುರು ಮಾಡ್ತಾರೆ. ಹೌದು ಅಥಾಗ ಮೊದಲು ಹಾಗೇ ಇದ್ದ, ಮದುವೆ ಆಗೋ ಯೋಚನೆ ಇರಲಿಲ್ಲ. ತಂದೆ ಸ್ವಯಂಭೂವನ್ನು ನೋಡಿದರು, ಮಕ್ಕಳಿಗೆ ಹೇಳಬೇಕು ಅಂತ ಅನ್ನಿಸ್ತು. ನಾರದರ ಶಿಷ್ಯ ಬೇರೆ ಇದ್ದ ಪ್ರಿಯವ್ರತ ರಾಜ. ಆತ ಹೊರಟೆ ಬಿಟ್ಟ ಸೀದಾ ಗಂಧಮಾದನಕ್ಕೆ, ಅಲ್ಲೇ ತಪಸ್ ಮಾಡ್ಕೊಂಡಿರ್ತೀನಿ ಅಂತ. ಇವರು ಹಿಂದೆ ಹೋದರು. ಯಾಕೆ ಗೊತ್ತಾ? ನಮ್ಮ ಮಾತು ಕೇಳೋದಿಲ್ಲ ಈತ, ಹೇಳಬೇಕಾದವ್ರು ಹೇಳಬೇಕು ಅಂತ ಹೋದರು. ಅಲ್ಲಿ ಬ್ರಹ್ಮದೇವರು ಬಂದರು. ಅವ್ರು ಹೇಳ್ತಾರೆ, ಇದಿಷ್ಟು ಬ್ರಹ್ಮದೇವರ ಮಾತುಗಳು ನೋಡು, ಹಾಗೆಲ್ಲ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡ. ಇದು ಭೋಗಾನುಭವ ಅನ್ನೋದು ದೋಷ ಅಲ್ಲ, ಆದರೆ ಅದು ವಿಹಿತವಾಗಿರಬೇಕು, ಅದು ನಿರ್ಲಿಪ್ತವಾಗಿರಬೇಕು. ಹಾಗಿದ್ದರೆ ತಪ್ಪಲ್ಲ. ಇದನ್ನು ಹೇಳಬೇಕು. ಶ್ರೀಪಾದರಾಜರ ಬಗ್ಗೆ ಆಕ್ಷೇಪಣೆ ಮಾಡಿದ್ರಲ್ಲ, ಉತ್ತರ ಅವ್ರ ಅರ್ಹತೆ ಇದ್ದವ್ರು ಆ ರೀತಿ ಮಾಡಿದ್ರೆ ದೋಷ ಅಲ್ಲ. ಎಲ್ಲರಿಗೂ ಹೇಳಿದ್ದಲ್ಲ. ತೊಂತು ನೋಡಿ, ನೀನಾದರೋ ಪ್ರಿಯವ್ರತ ರಾಜ, ನೀನು ಯಾರೀಗ? ಏನು ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಶಾಸ್ತ್ರ ಹೇಳಲಿಲ್ಲ. ಕೆಲವು ಮತ್ತಲ್ಲಿ ಏನಾಗ ಸನ್ಯಾಸದಿಂದನೇ ಮುಕ್ತಿ, ಕೊನೆಗೆ ಎಮರ್ಜೆನ್ಸಿ ಸನ್ಯಾಸಾರ ತೊಗೊಂಬೇಡಿ ಅಂತ ಹೇಳ್ತಾರೆ. ಗೊತ್ತೇ? ಹಾಗೆಲ್ಲ ಹೇಳಬಾರ್ದು. ಸನ್ಯಾಸ ಕಂಪಲ್ಸರಿ ಅಲ್ಲೇ ಅಲ್ಲ. ಅಂತ್ಯಕಾಲ ಭಗವತ್ ಸ್ಮರಣೆ ಕಂಪಲ್ಸರಿನೇ ಹೊರತು ಸನ್ಯಾಸ ತೊಗೊಂಡ್ಬಿಡೋದು ಮಾಡಬಾರ್ದು ಮಾಡಿರೋದು ಅಷ್ಟೇ ಮುಕ್ತಿ ಆಗುತ್ತೆ. ಹಾಗೆ ಸಾಧ್ಯ ಇಲ್ಲ. ಬೇಕಾಗ್ತಿದ್ದಾರಂತ. ಅಬ್ಜನಾಭ ಅಂಘ್ರಿ ಸರೋಜ ಕೋಶ ದುರ್ಗಾಶ್ರಿತ ನಿರ್ಜಿತ ಷಟ್ಸಪತ್ತ. ನೀನು ಎಂಥವನು? ಪರಮಾತ್ಮನ ಪಾದ ಇದೆ, ಪಾದ ನಂಬ್ಕೊಂಡ್ಬಿಟ್ರೆ ಸೇಫ್, ಕೋಟೆ ಇದ್ದಾಗ ಲೆಕ್ಕ. ದೇವರು ಪಾದ ನಂಬ್ಕೊಂಡ್ಬಿಟ್ಟು ಏನಾಗಲ್ಲ ಅಲ್ಲಿಗೆ ಧೈರ್ಯ. ಒಂದು ಕೆಂಪು ಬೆಂಕಿ ಇಟ್ಟಿದ್ದಾರೆ, ಬುರಿತಾ ಇದೆ. ಅಕಸ್ಮಾತ್ ಇರುವೆ ಬುತ್ತಿಬಿಟ್ರೆ ಅದನ್ನು ನೋಡ್ತಾ ಕೊಡ್ತಾರಾ? ಇರುವೆ ಹಚ್ಚಿಬಿಟ್ರೆ ಅದಕ್ಕೆ ಕಿಚ್ಚಿಗೆ ಇರುವೆ ಬತ್ತುವುದುಂಟೆ, ಕಿಚ್ಚಿಗೆ ಇರುವೆ ಬತ್ತುವುದುಂಟೆ. ಯಾಕೆ? ಸಾಧ್ಯ ಸುಟ್ಟೋಗ್ಬಿಡುತ್ತದೆ. ಆ ಹೆಸರು ಇರ್ತದೆ. ದೇವರ ಪಾದದಲ್ಲಿ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಪರಮಾತ್ಮನ ಪಾದದಲ್ಲಿ ಕುತ್ಕೊಂಡ್ಬಿಟ್ರೆ 100% ಸೇಫ್. ಅದು ನೀನು ಅಂಥವ್ರು, ನೀನು ಗೃಹಸ್ಥರು ಏನೂ ತೊಂದರೆ ಇಲ್ಲ ನನಗೆ ಆಗು ಅಂತ ಹೇಳ್ತಾರೆ. ಯಾರು ಸ್ಟ್ರೈನರ್ ಆಗ್ತಾರೆ ಅಂಥವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಹೊರತು ನಿನಗೆ ಹೇಳಿದ ಮಾತಲ್ಲ ಅದು. ತೊಂತು ಅಬ್ಜನಾಭ ಅಂಘ್ರಿ ಸರೋಜ ಕೋಶ. ಎಷ್ಟು ಚೆನ್ನಾಗಿರೋ ಪದ ನೋಡಿ. ಅಬ್ಜನಾಭ ಅಂಘ್ರಿ ಸರೋಜ ಕೋಶ ದುರ್ಗಾಶ್ರಿತ. ಪರಮಾತ್ಮ ಪದ್ಮನಾಭನ ಪಾದಕಮಲದ ಒಂದು ಕೋಶ, ಅದರ ಒಂದು ಕಮಲದ ಕೋಶದೊಳಗೆ ಕೂತ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು. ಗೊತ್ತಾಯ್ತಾ? ಯಾರೂ ಎಂಟ್ರಾಗಿಲ್ಲ ಒಳಗೆ. ದುರ್ಗಾ ಇವತ್ತು ಯಾವುದಾದ್ರು ಪದ ಒಳಗೆ ಸೇರ್ಕೊಬಿಟ್ಟೆ ತೆಗಿಯೋಕ್ಕಾಗಲ್ಲ. ಒಳಗೆ ಸೇರ್ಕೊಬಿಟ್ಟಿದ್ದೀವಿ ಹೋಗ್ಬಿಟ್ಟು ನೀನೀಗ. ದುರ್ಗಾ ಅದು. ದುರ್ಗಾ ಅಂದರೆ ದುರ್ಗಮ, ಉಳಿದೋರಿ ನೋ ಎಂಟ್ರಿ ಇಲ್ಲಿ. ಅಂತೂ ನೀನು ಯಾಕೆ ಯೋಚನೆ ಮಾಡಬೇಕು? ನಿರ್ಜಿತ ಷಟ್ಸಪತ್ನ, 6 ವೈರಿಗಳನ್ನು ಗೆದ್ದವನು ನೀನು. ಎಲ್ಲಿದೆ? ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶ. 6 ದೋಷಗಳನ್ನು ಗೆದ್ದವನು. ಸಪತ್ನ ಅಂದ್ರೇನು? ವೈರಿಗಳು. ಷಟ್ ಅಂದರೆ 6, ಹರಿಷಡ್ ವರ್ಗ. ಅದು ಗೆದ್ದವನು ನೀನು. ನೀನ್ಯಾಕೆ ಯೋಚನೆ ಮಾಡ್ತೀಯ ಇದಕ್ಕೆಲ್ಲ ಕೂಡ? ಭುಂಕ್ಷೇಹ ಭೋಗಾನ್, ಬೇಕಾಷ್ಟು ರಾಜನಾಗು, ಬೇಕಾಷ್ಟು ಭೋಗ ಅನುಭವಿಸ್ಬಿಡು. ಹೆಸರು ತಪ್ಪೋದಿಲ್ಲ ನೀನೀಗ. ಪುರುಷಾತಿ ಸೃಷ್ಟಾನ್. ಪುರುಷ ಅಂದರೆ ಭಗವಂತ. ಅತಿ ಸೃಷ್ಟ ಅಂದ್ರೇನು? ತೇನ ತ್ಯಕ್ತೇನ ಭುಂಜೀತ.
ದೇವರು ಕೊಟ್ಟಿದ್ದ ಅನುಭವ ಯಾಕೆ ಯೋಚನೆ ಮಾಡ್ತೀಯ ಅದಕ್ಕೆ? ಪುರುಷಾತಿ ಸೃಷ್ಟಾನ್ ವಿಮುಕ್ತ ಸಂಘ, ಸಂಘಕ್ಕೆ ಒಳಗಾಗಬೇಡ. ಸಂಘ ಅಂದರೆ ಕಾಂಟ್ಯಾಕ್ಟ್. ಪ್ರಕೃತಿಂ ಭಜಸ್ವ. ನಾವು ಎರಡು ಕರೆಂಟ್ ರಿಪೇರಿ ಮಾಡ್ತೇವೆ, ಶಾಕ್ ಹೊಡಿಸೋದು ಕೆಲಸ ಮಾಡೋಕ್ಕಷ್ಟೇ. ರಿಪೇರಿ ಮಾಡೋದು ಬಿಟ್ಟರೆ ಲೈಟ್ ಇಲ್ಲ, ಮುಡ್ಸ್ಕೊಂಡ್ರೆ ಪ್ರಾಣ ಇಲ್ಲ. ಏನು ಮಾಡಬೇಕು ಅವನೀಗ? ಇನ್ವಾಲ್ವ್ ಆದರೆ ತೆಗಿಬೇಕು. ಅದಕ್ಕೆ ಗುಲಾಬಿ ಹೂವು ಬಿಡಿಸ್ಬೇಕು. ಅವು ಏನಾಗಬಾರ್ದು, ಅದಕ್ಕೆ ಮುಳ್ಳಿದೆ, ಚುಚ್ಕೋಬಾರ್ದು. ಹೂ ಬಿಡಬಾರ್ದು. ಮುಳ್ಳು ಅಂತ ಬಿಟ್ಟರೆ ಹೂವನ್ನ ಕಳ್ಕೊಂಡ್ಬಿಡ್ತಾರೆ. ಹೂವು ತೊಗೋಬೇಕು, ಮುಳ್ಳು ಚುಚ್ಕೋಬಾರ್ದು. ಜೇನಿದೆ, ಹುಳು ಇದೆ, ಜೇನು ಹುಳ ಇದೆ, ಹಚ್ಕೋಬಾರ್ದು, ತೊಗೋಬೇಕಾದ್ರೆ. ಬಿಟ್ಟರೆ ಜೇನು ಕಳ್ಕೊತಾನೆ. ಹಾಗೆ ಹೋದರೆ ಪ್ರಾಣ ಕಳ್ಕೊತಾನೆ. ಜೇನು ಹಿಡಿದ್ರೆ ಸಾಯ್ತಾರೆ, ಜೇನು ಕಡಿದ್ರೆ ಸಾಯ್ತಾರೆ. ಹಾವೇ ಕಚ್ಚಬೇಕಂತಾನಿಲ್ಲ, ಜೇನಿನ ಸತ್ತವರು ಇದ್ದಾರೆ. ಅದಕ್ಕೆ ಹುಷಾರಾಗಿರ್ಬೇಕು. ಮುಖ್ಯವಾದ ಸಂಸಾರ ಹಾಗೇನೆ. ಜೇನು ಹುಳೋರು ಜೇನಿದ್ದ ಹಾಗೆ. ಏನು ಮಾಡ್ಬೇಕು ನಾವೀಗ? ಕಚ್ಕೊಳ್ಳೋದೇ ಬದುಕಬೇಕು ಅಷ್ಟೇ, ಹೊರತು ಬೇರೆ ಇರಲಿಲ್ಲ. ಕಚ್ಕೊಳ್ಳೋದು ಹೆದರ್ಕೊಂಡು ದೂರ, ಇದೆಲ್ಲ ಹೆದರ್ಕೊಂಡು ಓಡೋರು. ಎಸ್ಕೇಪಿ ಜಂಬಿದು ಸಹವಾಸಾರ ಬೇಡ. ಅಲ್ಲ, ಇದ್ದು ಗೆಲ್ಲಬೇಕೇ ಹೊರತು ಓಡಿ ಗೆಲ್ಲೋದಲ್ಲ. ವಿಹಿತೋ ಯಸ್ಯ ಯೋ ಧರ್ಮೋ, ಅದಕ್ಕೆ ಅರ್ಥ ಹೇಳ್ತಾರೆ. ಪುಂಕ್ಷೇಹ ಭೋಗಾನ್ ಪುರುಷಾತ್. ಎಲ್ಲ ಶಾಸ್ತ್ರ ಒಂದು ಶ್ಲೋಕದಲ್ಲಿ ಬರ್ತಾ ಇರೋದು. ಕೂಡಿಸ್ಕೋಬೇಕು. ಪುರುಷ ಅತಿಸೃಷ್ಟ, ಪರಮಾತ್ಮೆಯಿಂದ ಕೊಡಲ್ಪಟ್ಟಿದ್ದು. ಬಿಡ್ತೀಯ ಪ್ರಸಾದ? ಯಾಕೆ ಯೋಚನೆ ಮಾಡ್ತೀವಿ? ತಿನ್ನು. ಎಲ್ಲೋ ಡಸ್ಟ್ಬಿನ್ನಲ್ಲಿ ಬಿದ್ದು ತಿನ್ನಬೇಡ ಅಂಥೇಳಿ ಪ್ರಸಾದ ಯಾಕೆ ಬಿಡ್ತೀಯ ನೀನೀಗ? ಅತಿಸೃಷ್ಟ ಅತಿಸೃಷ್ಟ, ಕರುಣೆ ಮಾಡಿ ಕೊಟ್ಟಿರೋದು. ವಿಮುಕ್ತ ಸಂಘ, ಪ್ರಕೃತಿ ರುಚಿ ಅಂತ ತಿಂತ ಇಲ್ಲ, ಅದನ್ನು ಪ್ರಸಾದ ಅಂತ ತಿಂತಾನಷ್ಟೇ. ಯಾರೋ ಕೊಟ್ಟು ರುಚಿ ಪ್ರಶ್ನೆ ಅಲ್ಲ ಅಲ್ಲಿ, ಪ್ರಸಾದ ಅಷ್ಟೇ. ಯಾಕಂದ್ರೆ ರುಚಿ ಇದೆ, ನಿಷಿದ್ಧ ತಿನ್ನೋದಿಲ್ಲ. ರುಚಿ ಇದ್ದರೂ ಅಗ್ರಾಹ್ಯ, ರುಚಿ ಇಲ್ಲದೆ ಹೋದ್ರೂ ಗ್ರಾಹ್ಯ. ಆ ರುಚಿಯೇ ದೊಡ್ಡದು, ದೊಡ್ಡವರು ಕೊಟ್ಟಿದ್ದು ಎಂಬ ಕಲ್ಪನೆಯೇ ದೊಡ್ಡದು. ಪ್ರಕೃತಿಂ ಭಜಸ್ವ, ಪ್ರಕೃತಿ ಮಾತ್ರ ಕಳ್ಕೊಂಬಿಡ. ಪ್ರಕೃತಿ ಅಂದರೆ ಮೂರು ಅರ್ಥ. ಪ್ರಕೃತಿ ಭಜಸ್ವ, ನೀನು ಸ್ವರೂಪಕ್ಕೆ ತಕ್ಕಂತೆ ಬದುಕೋದು ಒಂದು ಅರ್ಥ. ಓಂ ಪ್ರಕೃತಿಷ್ಠ ಪ್ರತಿಜ್ಞಾ ದುಷ್ಟ ಅಂತ ಅನುಪರ. ಪ್ರಕೃತಿಯ ಪರಮಾತ್ಮ, ಆತನ ಆರಾಧನೆ ಮಾಡು. ನೀನು ಸ್ವರೂಪ ಯೋಗ್ಯತೆ ಇದೆ ಮಾಡು ಅಂತ ಅರ್ಥ. ಇದಕ್ಕೆಲ್ಲ ತಾತ್ಪರ್ಯ ಹೇಳಿಬಿಡ್ತಾರೆ. ಈ ಮಾತನ್ನು ಎರಡು ಅತಿ ಮಾಡಬಾರ್ದು. ಈಗ ಸನ್ಯಾಸ ತೊಗೋಬೇಕಾಗಿಲ್ಲ ಅಂತ ಹೇಳಿದರು, ಅದು ಸನ್ಯಾಸಿಗಳು ಬೈದಾಗಾಯ್ತು. ಮತ್ತೆ ಸನ್ಯಾಸ ತೊಗೊಳ್ಬಾರ್ದು ಅಂತ ಅರ್ಥ ಅಲ್ಲ, ಗೃಹಸ್ಥರಾಗಬಾರ್ದು ಅಂತ ಅರ್ಥ ಅಲ್ಲ. ಯಾರಿಗೆ ಯಾವ ಅರ್ಹತೆ ಅದರಾಗಬೇಕಷ್ಟೆ. ಯಾವುದಕ್ಕೆ ಯಾರು ಯೋಗ್ಯರೋ ಆ ಕೆಲಸ ಮಾಡಬೇಕೇ ಹೊರತು ಏನು ಮಾಡಿಕೊಡೋದು. ಇವತ್ತು ಕಂಡಕ್ಟರ್ ಡ್ರೈವಿಂಗ್ ಕೊಟ್ಟೆ ಆಕ್ಸಿಡೆಂಟ್ ಆಗುತ್ತೆ ಎಷ್ಟೋ ಸಲ. ಕಂಡಕ್ಟರ್ ಡ್ರೈವಿಂಗ್ ಮಾಡಬಾರ್ದು, ಫ್ರೆಂಡ್ಶಿಪ್ನ ಕೊಟ್ಟು ಬಿಡ್ತಾರೆ, ಮಾಡಿಬಿಡ್ತಾರೆ. ಹೋಗ್ಬಿಟ್ಟು ಹಾಗೆ ಮಾಡಬಾರ್ದು. ತನ್ನ ಕೆಲಸ ತಾನು ಮಾಡಬೇಕು. ಅದಕ್ಕೆ ಸ್ವಧರ್ಮ ಅಂತ ಕರೆದ್ರು. ನಿನ್ನ ಕೆಲಸ ನೀನು ಮಾಡಿ ಯಾಕೆ ಸಂಕೋಚ ಪಡ್ತೀಯ? ಅದು ನಮ್ಮ ಪ್ರಸಂಗ ಹೇಗೆ ಗೊತ್ತಾಗಬೇಕು ಅಂದರೆ, ವಿಹಿತೋ ಯಶ್ಚ ಯೋ ಧರ್ಮೋ ವಿಷ್ಣುನ ಪ್ರಭ ವಿಷ್ಣುನ. ಎಷ್ಟು ಚೆನ್ನಾಗಿರೋ ಶ್ಲೋಕ. ಅದೇ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚಾರ. ಏನು ಪ್ರಿಸ್ಕ್ರೈಬ್ಡ್ ಡ್ಯೂಟಿ, ಪ್ರಿಸ್ಕ್ರೈಬ್ಡ್ ಕೆಲಸನ ನೀವು ಮಾಡಬೇಕು. ಮೂಲ ಕಾರಣ ಏನು ಕೊಟ್ಟಿದ್ದಾನೆ? ಈಗ ರಾಜರ ಕೆಲಸ ಏನು? ಆಳೋದು. ಗೃಹಸ್ಥ ಆಗೋ ತಪ್ಪಲ್ಲ. ಅದಕ್ಕೆ ಸನ್ಯಾಸಿಯ ಮಾತಾಡಬಾರ್ದು. ನೀನು ಆಗೋದು ಏನು ತಪ್ಪಿದೆ ಅದರೊಳಗೆ? ದೇವ್ರು ಕೊಟ್ಟದ್ದು. ನಮ್ಮ ದೇವ್ರು ಕೊಟ್ಟದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲಿ ಹುಟ್ಟಿದ್ದೀವಿ ನಾವು, ತಂದೆ ತಾಯಿ ಯಾರು, ನಾವು ವರ್ಣ ಯಾವುದು, ಪರಿಸರ, ಅದನ್ನು ತಕ್ಕಂತೆ ವರ್ತಿಸ್ಬೇಕಾಗ್ತದೆ. ಅರ್ಥ ಆಯ್ತು? ನಾವು ಬೋಗಿ ಹುಡ್ಕೊಂಡು ಕೊಡೋದಿಲ್ಲ, ಅದು ಸ್ವಧರ್ಮ. ಅದು ಯಾರ್ದೋ ಬೋಗಿಯಲ್ಲಿ ಕೂತ್ಬಿಟ್ರು ಬಿಟ್ಟು ಹಾಗೆ ನಮ್ಮ ಸೀಟಲ್ಲಿ ನಾವು ಕೂಡಬೇಕು ಅಷ್ಟೇ. ಇದು ನಿಯಮ. ನೀನು ಮಾಡಿ ನೀ ಯಾಕೆ ಯೋಚನೆ ಮಾಡ್ತೀಯ? ಅದನ್ನು ಸನ್ಯಾಸಕರೇ ತೊಗೊಳ್ಳಿ. ಅವರು ತನಕಾದಿಗಳು ತೊಗೊಂಡ್ರು, ಬೇಡ ಅಂತ ಹೇಳಲಿಲ್ಲ. ಅವರಿಗೆ ಯೋಗ್ಯತೆ ಇತ್ತು, ದೊಡ್ಡ ಅವರು ಆ ಸಾಧನೆ ಮಾರ್ಗ ಅವರಿಗಿದೆ. ನಿಂದು ಹೀಗಿದೆ, ನೀ ಯಾಕೆ ಯೋಚನೆ ಮಾಡ್ತೀಯ? ವಿಷ್ಣು ಪಂಚಕದವ್ರು ಉಪವಾಸ ಮಾಡ್ತಾರೆ, ಉಳಿದವ್ರು ಯಾಕೆ ಮಾಡಬೇಕಾಗ? ಇವ್ರು ಊಟ ಮಾಡಬೇಕು. ಏಕಾದಶಿ ಮಾಡಾಗ ಎಲ್ಲರೂ ಮಾಡ್ಬೇಕಲ್ಲ. ಯಾವ ಏಕಾದಶಿ ಮಾಡೋರು ಮಾಡಿರಲ್ಲ, ಎಲ್ಲರೂ ಮಾಡ್ಬೇಕಾಗ ಮಾಡೋರು ಬಿಡೋರು ಅಂತಿಲ್ಲ. ಅದ್ರಾಗ ವಿಷ್ಣು ಪಂಚಕ ಮಾಡೋರು ಬಿಡೋರು ಇದ್ದಾರೆ, ವಿಷ್ಣು ಪಂಚಕ ಮಾಡೋರು ಬಿಡೋರು ಇದ್ದಾರೆ ಅಷ್ಟೇ. ನೀನು ಅವ್ರು ಮಾಡ್ತಾರೆ, ನಿನ್ನ ನೋಡಿ ಅವರು ಉಪವಾಸ ಇರಬಾರ್ದು, ಅವ್ರು ನೋಡಿ ನೀನು ಉಪವಾಸ ಇರಬಾರ್ದು. ಯತಿಗಳದ್ದು ಎಲ್ಲೋ ಹೋಗಿರ್ತಾರೆ, ಅವ್ರ ನಿತ್ಯ ಧರ್ಮ ಭಾರಿ ಕಠಿಣ, ಎಲ್ಲ ಬಿಟ್ಬಿಟ್ಟಿರ್ತಾರೆ, ಏನೋ ತೊಗೋತಿರ್ತಾರೆ. ಆ ರೀತಿ ನಾವು ಮಾಡ್ಲಿಕ್ಕೆ ಹೋದ್ರೆ ಪದಿ ಇದೆ ಅಂತ. ನೀವು ದೊಡ್ಡ ಆಫೀಸರ್ ಜೋಹಡೆಯವರು, ಆರು ಯೋಧ ಇವನು, ಆ ರೀತಿ ಇರ್ಲಿಕ್ಕೆ ಆಗೋದಿಲ್ಲ. ನಿಷಿದ್ಧ ತಿನ್ನಬಾರ್ದು. ಅವ್ರಿಗೆ ಅವತ್ತು ಗೌರವಿಸೋ ತಗೋ. ಅದು ನಾನು ಮಾಡ್ತೇನೆ ಅಂತ ಹೋದರೆ ನೀನು ಎತ್ತಿರೋ ಆಗಲಿಲ್ಲ, ಗೃಹಸ್ಥು ಇವತ್ತು ಎರಡೂ ಇಲ್ಲ ನಿನಗೆ. ಹಾಗೆಲ್ಲ ಆಗಬಾರ್ದು. ತುಂಬ ಜನ ಕಂಪೇರ್ ಮಾಡಿಕೊಂಡು ಧರ್ಮ ಕಳ್ಕೊಂಡ್ಬಿಡ್ತಾರೆ. ಅವತ್ತು ಮಾತ್ರ ಫಾಲೋ ಮಾಡು. ಅವ್ರು ಹೋಗಿರ್ತೀಯ ಮಾಡ್ತಾರೆ, ಅದು ಮಾಡು, ಯೋಚನೆ ಇಲ್ಲ. ಆದರೆ ಉಳಿದಂತೆ ನೀನು ಧರ್ಮಕ್ಕೆ ಲೋಪದ ಅನ್ಕೋಬಾರ್ದು, ಅಪವಾದ. ವಿಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ಇನ್ನೂ ಅನೇಕ ಅರ್ಥ ವಿಮುಕ್ತ ಸಂಘಕ್ಕೆ. ನೀನು ಸಂಘ ಬಿಟ್ಟುಬಿಡೋದು. ವಿಮುಕ್ತಾನಾಂ ಸಂಘ, ಯಾರು ಮುಕ್ತರಾಗಿರ್ತಾರಲ್ಲ ಅಂಥವ್ರು ಸಹವಾಸ ಮಾಡು. ಯಾರು ಈ ಸಂಚಾರ ಜಂಜಾಟ ಅಂದ್ಕೊಂಡಿಲ್ವಲ್ಲ ಅಂದರೂ ಜೊತೆಗೆ ಗೊತ್ತಾಗುತ್ತೆ. ಇವತ್ತು ಆ ಮುಕ್ತರದ್ದು ಹೋಗೋ ಚಾನ್ಸ್ ಇಲ್ಲ. ಯಾಕೆ? ಇಲ್ಲೇ ಇದ್ದಲ್ಲ, ಅದರಿಂದ ಹೋಗೋ ಚಾನ್ಸ್ ಇಲ್ಲ. ವಿಮುಕ್ತ ಸಂಘರ ಜೊತೆಗೆ ವಿಮುಕ್ತಾನಾಂ ಸಂಘ ಒಂದು, ವಿಮುಕ್ತ ಸಂಘ ಒಂದು. ನೀನು ಸಂಘ ಬಿಡು, ಸಂಘ ಬಿಟ್ಟವ್ರ ಸಂಘ ಇರಲಿ, ಅದು ಸಮಸ್ಯೆ ಇಲ್ಲ. ವಿಹಿತೋ ಯಸ್ಯ ಯೋ ಧರ್ಮೋ ವಿಷ್ಣುನಾ ಪ್ರಭ ವಿಷ್ಣುನಾ ತೇನ ಮುಕ್ತಿರ್ಭವೇತ್ ತಸ್ಯ ತಮ್ ಗುರುರ್ವೇದ ಸರ್ವವಿತೆ. ಅನುಷ್ಠಾನ ಮಾಡಿ ಮುಕ್ತಿ ಬರುತ್ತೆ ಹೊರತು ಸನ್ಯಾಸಿಯೇ ಆಗಬೇಕು, ವಾನಪ್ರಸ್ಥನೇ ಆಗಬೇಕು, ಗೃಹ ಎಲ್ಲ ಅನ್ಕೊಳ್ಳೋಕೆ ಹೋಗಬೇಡ. ಯಾವ ಧರ್ಮ ಐತೆ ಅದನ್ನು ಮಾಡು. ನಮ್ಗೆ ಎರಡಿದೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಾಸ್ತ್ರನ ಗುರುಗಳು ಹೇಳಬೇಕು ನಮಗೆ. ಅದು ಹೇಳ್ತಾರೆ ಗುರುರ್ವೇದ ಸರ್ವವಿದೆ.
ಇವತ್ತು ಕೇಳಿ ನನ್ನ ಸೀಟ್ ಯಾವುದು ಅಂತ ಯಾರಿಗೆ ಗೊತ್ತು ಇವನಿಗೆ ಅವ್ನು ಕೇಳಿದ್ರೆ ಹೇಳ್ತಾರೆ ನಿಮ್ಮ ಸೀಟ್ ಇದು ಹೇಳ್ತಾರೆ. ಅರ್ಥ ಆಯ್ತಾ? ಅದು ಅಲ್ಲಿ ಕೊಡಬೇಕು ನಾವು ಅಷ್ಟೇ. ನಮ್ಮ ಸೀಟ್ ಗೊತ್ತಿಲ್ಲ ಅಂತ ಕೇಳೋಗಿಲ್ಲ, ಸಂಬಂಧಪಟ್ಟವ್ರು ಕೇಳಿ ಕೊಡಬೇಕಲ್ಲಿ. ಗುರುಗಳು ಹೇಳ್ಕೊಡ್ತಾರೆ ಮಾಡಿ ಹಾಗೆ. ಗುರುಗಳು ಯಾರೀಗ? ಬ್ರಹ್ಮದೇವರೇ ಗುರುಗಳು, ಅವರೇ ಹೇಳ್ತಿದ್ದಾರೆ ಈಗ. ಎಲ್ಲರಿಗೂ ಗುರುಗಳು, ಸರ್ವ ಜಗದ್ಗುರುಗಳು. ಅವ್ರ ಅಪ್ಪ ಇದ್ದಾರೆ ಸ್ವಯಂ, ಅವರು ಗುರುಗಳು. ನಾರದರು ಗುರುಗಳು. ಅವರೆಲ್ಲ ಮದುವೆ ಆಗು ಅಂತ ಹೇಳ್ತಿದ್ರೆ ನೀನು ಬಿಟ್ಬಿಡ್ತೀಯಲ್ಲ, ಯಾಕೆ ಬಿಡ್ತೀಯ? ಬಿಡಬೇಡ. ಇತಿ ಪ್ರವೃತ್ತ ಸಂಹಿತಾಯ ಸರ್ವ ಇದು ಗುರುರ್ವೇದ. ಗುರುಗಳು ಹೇಳ್ತಾರೆ ಯಾರನ್ನು ಹೋಗೋಣ ಮತ್ತೆ ಸರ್ವವಿತ್ತು ಗುರುವೇದ. ಸರ್ವ ತಿಳ್ಕೊಂಡು ಸರ್ವವಿತ್ ಗುರು ಅಂದರೆ ಯಾರು? ಬ್ರಹ್ಮದೇವರು. ಸರ್ವವಿತ್ ಗುರುಗಳು ಮಧ್ವಾಚಾರ್ಯರು. ಸರ್ವಮೂಲವಿತ್ ಅವ್ರನ್ನ ಕೇಳು. ಸರ್ವಮೂಲ ಬರೆದವನು ಕೇಳೋದು, ಅವ್ನು ತಿಳಿದು ಓದ್ದವ್ರನ್ನ ಕೇಳು. ಗೊತ್ತಾ? ಲಾಯರ್ನ ಕೇಳೋದು ಲಾ ಓದ್ದವನ, ಉಳಿದವ್ರು ಬೋರ್ಡ್ ಹಾಕಿಡೋ ಲಾಯರ್ ಆಗಲ್ಲ. ಲಾ ಓದ್ದೋನು ಲಾಯರ್ ಆಗ್ತಾನಲ್ಲ, ಹಾಗೆ ಆ ಸರ್ವಜ್ಞನಾದ ಗುರುವನ್ನು ಕೇಳು, ಅವ್ರು ಹೇಳ್ತಾರೆ. ಗುರುವೇ ಪ್ರತಿಯೊಂದು ಪದದಲ್ಲೂ ಕೂಡ ಎಷ್ಟು ಮೀನಿಂಗ್ ಪ್ಯಾಕ್ ಆಗಿರುತ್ತೆ ಅಂದರೆ ಅದು ಅರ್ಥ ಮಾಡಬೇಕು. ಸುಮ್ಮನೆ ಕತೆ ಓದ್ತಾ ಹೋದರೆ ಶಾಸ್ತ್ರ ಅಲ್ಲ ಅದು. ಇತಿ ಪ್ರವೃತ್ತ ಸಂಹಿತಾಯ. ಈಗ ಇಲ್ಲಿ ಅಂದರೆ ಗದ್ಯ ಪದ್ಯ ಮಿಶ್ರಣ ಇದರಲ್ಲಿ ಪಂಚಮಸ್ಕಂದೊಳಗೆ. ಇದರಿಂದ ಅರ್ಥ ಮಾಡ್ಕೋಬೇಕು. ಈ ಭಗವದ್ಗೀತೆಗೆ ಇದು ಪೋಷಕ. ಯಾಕೆ ಅರ್ಜುನಿಗೆ ಏನು ಮತ್ತು ಯುದ್ಧ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಬಂದು ಮದುವೆ ಆಗೋದಿಲ್ಲ ಅಂತಿದ್ದ, ಯುದ್ಧ ಮಾಡೋದಿಲ್ಲ ಅಂತ ಆತ. ನೀವು ಹುಟ್ಟಿರೋದೇ ಅದಕ್ಕೋಸ್ಕರ, ದೇವ್ರು ಕೊಟ್ಟಿರೋ ಕೆಲಸ ನೀನು ಮಾಡಲೇಬೇಕು, ಬಿಡಾಗಿಲ್ಲ ನೀನೀಗ. ಸೇಮ್ ಗೀತೋಪದೇಶನೇ ಅದು, ಬ್ರಹ್ಮದೇವರ ಬಾಯಿಂದ ಬಂದ ಗೀತೆ ಇದು. ಗೊತ್ತಾಯ್ತಾ? ಯುದ್ಧ ಸಂಸಾರ ಬೇಡ ಅಂತ ಹೊರಟಿತ್ತು, ಯುದ್ಧ ಬೇಡ ಅಂತ ಆತ ಹೊರಟ. ನಮಗೇನು ಬೇಡ ಅಂತಾರೆ, ಸಂಧ್ಯಾನೇ ಬೇಡ, ಎಲ್ಲರಿಗೂ ಅದೇ ಉತ್ತರನೇ. ಮಾಡಬೇಕಾ ಬಿಡಿದವ್ರು ಮಾಡಬೇಕಾ, ಮಾಡೋರು ಮಾಡಲೇಬೇಕು, ಬಿಡಾಗಿಲ್ಲ. ಗದ್ಯ ಯಾವ ಇಹ ತದ್ರಥ ಚರಣನೇಮಿಕೃತ ಪರಿಖಾಸ್ತಾ ಸಪ್ತ ಸಿಂಧವ ಆಸನ್ ಯತ ಏವ ಕೃತ ಸವಭುವದ್ವೀಪಾ. ದೊಡ್ಡ ಕಥೆ, ಎಲ್ಲಿಂದೆಲ್ಲಿ ಜಂಪ್ ಆಯ್ತು. ಈಗ 31ನೇ ಸೂಕ್ತನೇ ಹೇಳಲಿಲ್ಲ ಮತ್ತೆ. ಅದು ಪರೀಕ್ಷೆ ಅದೇನು ಮಾಡಿದೆ ಬರುತ್ತೆ. ಆತ ಮದುವೆ ಆಗಲ್ಲ ಅಂತ ಹೇಳಿದವನು ಮದುವೆ ಆದ. 10-11 ಮಕ್ಕಳು ಹುಟ್ಟಿದ್ರು, 10 ಗಂಡು 1 ಹೆಣ್ಣು. ಆಮೇಲೆ ಇನ್ನೊಂದು ಮದುವೆ ಆದ. ಅದು ತಾಪಸಾರ ಭಗವಂತ ಅವತಾರ ಬೇಡ ಅಂತ ಅವತ್ತ ಚಾನ್ಸ್ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದೈತಿ ಈಗ? ಅರ್ಥ ಆಯ್ತಾ? ಭಾಳ ತಪ್ಪ. ಇತಿ ಪ್ರವೃತ್ತ ಸಂಹಿತಾಯ ಆದ ಮೇಲೆ ಆತ ಕೊನೆಗೆ ಯೋಚನೆ ಮಾಡಿದೆ, ನಾನು ಕೆಲಸ ಮಾಡಲೇಬೇಕು ಸರಿಯಾಗಿ ಅಂತೇಳಿ. ಜನ ಎಲ್ಲ ರಾತ್ರಿ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಹಗಲು ಉಪಯೋಗ ಆಗುತ್ತೆ. ಅದಕ್ಕೆ ರಜನೀಯಮಪಿ ದಿವಾಂ ಕರಿಷ್ಯ, ಹಗಲು ರಾತ್ರಿನೂ ಹಗಲು ಮಾಡಿ ಹಾಕ್ಬಿಡ್ತೇನೆ ಅಂಥೇಳಿ ರಥಚಕ್ರ ಜ್ಯೋತಿರ್ಮಯ ರಥ ಮಾಡಿಕೊಂಡ, ಅದ್ರ ಕುತ್ಕೊಂಡ. ಎಲ್ಲ ಸೂರ್ಯ ಮುಳುಗ್ತಿರ್ಲಿಕ್ಕೆ ತಾನು ಶುರು ಮಾಡ್ತಿದ್ದ. ಜನಗಳು ಸೂರ್ಯ ಬೆಳಕಿಲ್ಲ ಅಂತ ಆಗಲೇಬಾರ್ದು. ಇವತ್ತು ಆ ಕಾಲಕ್ಕೆ ಬಂದಿದ್ದೇವೆ ನಾವು ಹೆಚ್ಚು ಕಡಿಮೆ. ಅದು ನಿಜ ಡೇಟಾಸ್ ಬರ್ಕೊಂಡ್ಬಿಡ್ತಾನೆ ಅಷ್ಟೇ ಹೊರತು ಏನು ಮಾಡಬಾರ್ದು. ಈಗ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಳ್ಳೋದಕ್ಕೆ ಅವಸ್ಥೆ. ಇವತ್ತು ಕಲಿಯೋದ್ರೆ ನಾವಿರೋ ಕಾಲ ಎಂಥದ್ದು ಗೊತ್ತಾ? ಈಗ ಸೂಪರ್ ಕಾಲ ನಾವಿರೋದು. ಎಷ್ಟು ಗ್ರಂಥಗಳಿವೆ, ಎಷ್ಟು ಇದೆ, ಎಷ್ಟು ಬಿಟ್ಟು ಕೂತಲ್ಲೇ ಟಕ ಮಾಡ್ಕೋಬೋದು. ಎಲ್ಲ ಬಿಟ್ಟು ಏನು ನೋಡೋದು ಮಾಡಬಾರ್ದು ಬಿದ್ದುಬಿಡೋದು. ಗೋಲ್ಡನ್ ಏಜ್ ನಾವು ಇರ್ತಾರೆ, ಕಳ್ಕೊಬಾರ್ದು. ಯಾವುದು ಮಿಸ್ಸಿಂಗ್ ಇಲ್ಲ. ಈಗ ಪ್ರತಿಯೊಂದು ಅವೈಲೇಬಲ್ ಇದೆ. ಈಗ ಮಾಡೋದಿಲ್ಲ ಅಂಬೋದು ಅಷ್ಟೇ. ಕೆಲವರಿಲ್ಲ, ಎಲ್ಲ ಇಲ್ಲ ಮಾಡಿದ್ರೆ, ಎಲ್ಲ ಇದ್ದರೂ ಮಾಡಲ್ಲ. ಎಲ್ಲ ಇದ್ದರೂ ಮಾಡದೆ ಯಾರು ಗುಂಪೆ ಸೇರಬಾರ್ದು. ಹಾಗೆಲ್ಲ ಏನೋ ಕಲಿಯುಗಕ್ಕೆ ತಕ್ಕಂತೆ ಎಲ್ಲ ತಿನ್ನಬೇಕು, ಕಲಿಯುಗ ಧರ್ಮ ಪಾಲ ಮಾಡಬೇಕು, ಎಲ್ಲ ಆ ಥರ ಇಲ್ಲ. ಕಲಿಯುಗ ಧರ್ಮ ಹೀಗಿರುತ್ತೆ. ರೈಟ್ ಎಲ್ಲ ಮಲ್ಕೊಡ್ರಿ ಅಂತ ಅರ್ಥ ಅಲ್ಲ, ಆಲ್ರೆಡಿ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಅರ್ಥ. ಅನೌನ್ಸ್ ಮಾಡಿದ ಯಾತಕ್ಕೆ ಅವರು ಪ್ರಿಪೇರ್ ಆಗಿರಿ, ಆಲ್ಟರ್ನೇಟಿವ್ ಹುಡುಕೊಳ್ಳಿ ಅಂತ ಅರ್ಥ. ಅದಕ್ಕೆ ನೀರು ಜಾಸ್ತಿ ಹಿಡಿದಿಟ್ಕೊಂಡ್ಬಿಡಿ ಹೊರತು ನೀರಿಲ್ಲ ಅಂತ ನಾಳೆ ಉಪವಾಸ ಕೊಡಬೇಕಾಗಿದ್ದರೆ ಅಲ್ಲ. ಕಲಿಯುಗ ಅದು ಯಾಕೆ ಕೆಟ್ಟದು ಅಂದರೆ ಹುಷಾರಾಗಿರಿ, ನೀವು ಕೆಡ್ಲಕ್ಕೆ ಬಿಡಿದವ್ರಿಗೆ ನೀವು ಕೆಡ್ಲಕ್ಕೆ ಹೋಗಬೇಡಿ ಅಂತ ಅರ್ಥನೇ ಹೊರತು ಯುಗಧರ್ಮ ಅದನ್ನು ಮಾಡ್ತೀವಿ ಅಂತ ಹೋಗಬಾರ್ದು. ಯುಗಧರ್ಮ ಯಾರಿಗೆ? ರಾತ್ರಿಯಲ್ಲಿ ಮಾತಕ್ಕೆ ದೀಪಕ್ಕೆ ಬಿಟ್ಟಿದ್ದೇವ ಯಾಕೆ ಬಿಡಿ? ಅದು ಪೂರ್ತಿ ನಾವು ದೀಪನೇ ಕಂಡು ಹಿಡಿದ ಬದುಕಿದ್ರೆ ಯಾರು ಕೂಡ ಏರ್ಪಾಡು ಮಾಡ್ಕೊಂಡು ಕಲಿಯುಗದಲ್ಲೂ ಕೂಡ ಏನು ಮಾಡೋಕ್ಕೆ ಬರುತ್ತೆ. ರಾತ್ರಿಯಲ್ಲಿ ಕೂಡ ಓದೋರು ಹೇಗಿದ್ದಾರೋ ಹಾಗೆ ನಾವು ಎಚ್ಚರ ಪ್ರಿಪ್ರೇಷನ್ನ ಈ ಸಮಯ ನೋಡ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಬೇಕೆ ಹೊರತು ಅದಕ್ಕೆ ಈಲ್ಡ್ ಆಗಬಾರ್ದು ಅಂತ ಅರ್ಥ. ಅಲ್ಲೊಂದು ಪ್ರಶ್ನೆ ಬಂತು. ಈ ಥರ ಸುತ್ತಾ ಇದ್ದ ರಥದಿಂದ ಏನಾದವು ಅಂದರೆ ಸಪ್ತ ಸಾಗರಗಳು ಹುಟ್ಟುಬಿಟ್ಟು ಸಪ್ತ ದ್ವೀಪಗಳಾಗಿಬಿಟ್ಟು ಅಂತ ಹೇಳಿದ್ದಾರೆ. ನೋಡಿದರೆ ಸಪ್ತ ದ್ವೀಪಗಳಾಯಿತು, ಇದೆಲ್ಲ ಆಯಿತು ಅಂತ ಹೇಳ್ತಾರೆ. ಅಲ್ಲ, ಮೊದಲೇ ಇದ್ದವು ಅವೆಲ್ಲ ಕೂಡ. ಇಷ್ಟವತ್ತೇಗೆ ಏನಾಯ್ತು? ಮೊದಲು ಸಪ್ತದ್ವೀಪ ಇರಲೇ ಇಲ್ಲ, ಸಪ್ತ ಸಮುದ್ರನೇ ಇರಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಇದ್ದವು, ಇದರಿಂದ ವಿಸ್ತಾರಗೊಂಡು ಸ್ವಲ್ಪ. ಮೊದಲಿದ್ದದ್ದು ಏನಾಯ್ತದೋ ಒಂದು 3rd floor 4th floor ಹಾಕಿಸ್ತಾರಲ್ಲ ಹಾಗೆ. 3rd floor ಬಿಲ್ಡಿಂಗ್ ತೊಗೊಂಡೆ 4th floor ಕಟ್ಟಿದ್ದೆ ಅಂತಿದ್ರು ಹಾಗೆ. ಅಷ್ಟೇ ಹೊರತು ಏನಲ್ಲ, ಅದು ಇದರಿಂದನೇ ಸೃಷ್ಟಿಯಾಗಿದ್ದಲ್ಲ. ಯಾಕೆ ಮೊದಲೆಲ್ಲ ಹೇಳಿದ್ದಾರೆ ಈ ಬಗ್ಗೆ. ಇದು ಕ್ಲಾರಿಫಿಕೇಶನ್ ಯಾರು ಕೊಟ್ಟರು? ಆಚಾರ ಒಬ್ಬರೇ ಕೊಟ್ಟು. ಸುಮ್ಮನೆ ಭಾಗವತ ಓದಿಬಿಟ್ರೆ ಅದರಿಂದನೇ ಆಯಿತು ಅಂತ ಹೇಳ್ತಾರೆ. ಆಗ ಸಹಿಸೋರು ಬೈತಾರೆ, ಏನು ರೀ ಇದೆಲ್ಲ ಸುಳ್ಳು ಹೇಳ್ತಾರೆ, ಬಂದೇ ಇದ್ದಿಲ್ವ ಅದೆಲ್ಲ ಕೂಡ. ಅವ್ರ ಅಪ್ಪನ ಕಾಲಕ್ಕೆ ಇತ್ತು ಭಾಗವತ ಸುಳ್ಳು ಹೇಳ್ತಾರೆ, ಓದಬೇಡಿ. ಕ್ಲಾರಿಫಿಕೇಶನ್ ಕೊಟ್ಟು ಹಾಗಲ್ಲ ಅಂತ ಯಾರು ಹೇಳಿದ್ದಾರೆ? ತಮ್ಮ ಮಾತು ಹೇಳೋದಿಲ್ಲ. ಇನ್ಫರೆನ್ಸಿಂದ ಹೇಳಿದ್ರು ಇಂಥವೆಲ್ಲ ಗ್ರಾಹ್ಯ. ಕೆಲವು ವಿಷಯ ಬುದ್ಧಿಯಿಂದ ಹೇಳಿದ್ರು ಸಾಕು, ತಕ್ಷಣ ಆಧಾರ ಕೊಟ್ಬಿಡ್ತಾರೆ. ಏನಂತ? ಇತಿ ಗಾರುಡೆ, ಗರುಡ ಪುರಾಣ ಹೇಳ್ತಾ ಇದೆ.
ಪೂರ್ವಸೃಷ್ಟಾನ್ ರಥಾವೃತ್ಯ ಸ್ಥೂಲಾಂಚಕ್ರೇ ಪ್ರಿಯವ್ರತಃ ಸಮುದ್ರಾಂತೇನ ತತ್ಕರ್ತೆ ತ್ಯಾಹುರೇನಂ ಪ್ರಿಯವ್ರತಂ ಇತಿ ಗಾರುಡೆ. ಮೊದಲೇ ಇದ್ದಂತಹ ಆ ಈ ಲೋಕಗಳನ್ನೆಲ್ಲ ಸಮುದ್ರಾದಿಗಳನ್ನೆಲ್ಲ ರಥದ ಆವೃತ್ತಿಯಿಂದ ರಥವನ್ನು ಓಡಿಸೋದ್ರಿಂದಾಗಿಯೇ ಒಂದು ಇದನ್ನೆಲ್ಲ ಇವತ್ತೇನು ರೋಡಲ್ಲಿ ಆಗಿದೆಯಲ್ಲ ಸೃಷ್ಟಿ ಮಾಡಿದ್ದಲ್ಲ, ಮೊದಲು ಓಡಾಡ್ತಾ ಇದ್ದ ಅದೇ ಆಮೇಲೆ ಏನು ಮಾಡಿಬಿಟ್ರು ರೋಡ್ನ ಪರಿವರ್ತನೆ ಆಯಿತು ಅಷ್ಟೇ ಹೊರತು ಮೊದಲು ಒಂದು ರೂಟ್ ಇದ್ದೇ ಇತ್ತು. ಇವತ್ತು ರೈಲು ಬರೋದಕ್ಕಿಂತ ಮುಂಚೆ ರೋಡ್ ಇತ್ತಾ ಇಲ್ವೋ? ಇತ್ತದು. ಅದು ನೋಡಿದ್ರು ಎಲ್ಲೆಲ್ಲಿ ಅದ್ರ ಫಾಲೋ ಮಾಡೋಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರು ಅಷ್ಟೇ ಹೊರತು ಆಮೇಲೆ ಇದ್ದಕ್ಕಿದ್ದ ರೋಡ್ ಕ್ರಿಯೇಟ್ ಮಾಡಿದ್ದಲ್ಲ. ವೈಡ್ ರೋಡ್ ಮಾಡಿದರು, ವೈಡನ್ ಮಾಡಿದರು. ರೋಡ್ ಮೊದಲಿತ್ತು, ವೈಡನ್ ಮಾಡಿದರು. ಏನು ಮಾಡೋದು? ವೈಡನ್ ಮಾಡ್ದ ಅಷ್ಟೇ ಹೊರತು ಏನಲ್ಲ, ಅದು ಹೊಸ ಸೃಷ್ಟಿಯಾಗಿದ್ದಲ್ಲ. ಇವೆಲ್ಲ ಗ್ರಂಥಗಳ ಬಗ್ಗೆ ಗೌರವ ಹುಟ್ಟಿಸುತ್ತಾಗ ಮತ್ತು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡೋದು. ಒಂದು ಮೆಕ್ಯಾನಿಕಲಿ ಓದೋದು ಬರೆಯೋದು ಅದು ಸಿದ್ಧಾಂತ ಆಗುತ್ತೆ. ಅದು ಭಾಗವತನ ಬೈಲಕ್ಕೆ ಉಪಯೋಗಿಸುತ್ತಾರೆ. ಸಮುದ್ರ ಅಂತೇನ ತತ್ಕರ್ತ ಇತ್ಯಾಹು, ಅದಕ್ಕೆ ಅದು ಕರ್ತ ಅಂತ ಕರೀತಾರೆ ಹೊರತು ಏನಂ ಪ್ರಿಯವ್ರತ ಮಿತಿಗಾರ ಗಲಾಟೆ ಆಯ್ತಲ್ಲ. ಅದು ಮೈಸೂರು ಎಕ್ಸ್ಪ್ರೆಸ್ ನಾವು ಮಾಡಿಸಿದ್ದು ಗಲಾಟೆ ಮಾಡಲಿಲ್ಲ, ಯಾರು ಬದಲು ಇತ್ತದು, ಅದು ಮುಚ್ಚೋಗಿತ್ತು, ಅಗಲ ಮಾಡಿದರು, ಅದು ಇತ್ತು ತಗೊಂಡು ಮಾಡಿದ್ರು ಅಷ್ಟೇ ಹೊರತು ರೋಡ್ ಇದ್ದಿದ್ದೇನೆ. ನಾವು ಮಾಡಿದ್ದು ಗಲಾಟೆಯಲ್ಲೇ ಕಾಲ ಕಳ್ಕೊಂಡು ಏನಾದ್ರು ಮಾಡಿಕೊಂಡು ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಸತ್ಯಾಂಶ ಜಗನ ಗೊತ್ತಿರ್ತದೆ. ಅವ್ರು ಇವ್ರ ಮಾತು ಕೇಳಿ ಓಟ್ ಹಾಕಲ್ಲ, ತಮ್ಮಿಷ್ಟು ನೋಡಿ ಕರೆಕ್ಟ್ ರಸ್ತೆ ಮಾಡ್ಕೊಂಡು ಮಾಡಿಬಿಡ್ತಾರೆ ಅಷ್ಟೇ. ಅಲ್ಲಿಗೆ ವಿಷಯ. ನಾಳೆ ದಿವಸ ಮುಂದಿನ ಮಾಡಿ ಇದು ಮುಗಿತಲ್ಲ, ತಮ್ಮದು ಪಂಚಮ ನಡೀತಾ ಇದೆ. ನಾಳೆ ಇಲ್ಲ. ಏನೀಗ